ಭಟ್ಕಳದ ಶಾಸಕ ಮಂಕಾಳು ವೈದ್ಯ ಈ ಹಿಂದೆ ಸಿದ್ದರಾಮಯ್ಯನವರ ಗವರ್ಮೆಂಟ್ ನಲ್ಲೂ ಕೂಡ ಮಂತ್ರಿ ಆಗಿದ್ದವರು ಮಂಕಾಳು ವೈದ್ಯ. ಮಂಕಾಳು ವೈದ್ಯ ಅವರಿಗೆ ಕಾಲ್ ಬಂದು ನೀವು ಮಂತ್ರಿ ಆಗ್ತೀರಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಅಂತೇಳಿ ಹೇಳಿದಾಗ ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ಈಗ ಆಘಾತಕಾರಿ ವಿಚಾರ ಏನ್ ಕೇಳಿದ್ರೆ ಮಂಕಾಳು ವೈದ್ಯ ಅವರಿಗೆ ಆಘಾತಕಾರಿ ವಿಚಾರ ಇದೆ. ಮಂಕಾಳು ವೈದ್ಯ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ಕೊಡ್ತಾರಾ ಅನ್ನೋದು. ಸಚಿವ ಸ್ಥಾನ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮಂಕಾಳು ವೈದ್ಯ. ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ದಾರೆ, ಬರೋಕ್ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಹಾಗಾಗಿ ನಾನು ಭೇಟಿಗೆ ಹೋಗುತ್ತಿದ್ದೇನೆ. ಮಂಕಾಳು ವೈದ್ಯ ಭಟ್ಕಳ ಕ್ಷೇತ್ರದ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸ್ಥಾನ ಬದಲಾಗುತ್ತೆ, ಅವರಿಗೆ ಸಿಗೋದಿಲ್ಲ ಅನ್ನುವಂತ ವಿಚಾರದ ಬಗ್ಗೆ ಮಂಕಾಳು ವೈದ್ಯವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜೊತೆಗೆ ಮಂಕಾಳು ವೈದ್ಯರವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಸಚಿವರಾಗಿ ಆಯ್ಕೆ ಆಗಿದ್ರೆ ಮತ್ತೊಮ್ಮೆ 2ನೇ ಬಾರಿಗೆ, ಇದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ ಸರ್? 2ನೇ ಬಾರಿ ಮತ್ತೆ ಪುನಃ ನಮ್ಮ ಪಕ್ಷದ ಹೈಕಮಾಂಡ್ ನಮಗೆ ಅವಕಾಶ ಕೊಟ್ಟಿದೆ, ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಸರ್, ಹಿಂದೆ ಈಗ ಅನೇಕ ಜನನು ಕೂಡ ಸಚಿವ ಸ್ಥಾನಕ್ಕಾಗಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಲಾಬಿಯನ್ನ ಮಾಡಿರುವಂತದ್ದು ಇದಾವೆ. ಈಗ ಹೈಕಮಾಂಡ್ ಯಾವ ಮಾನದಂಡಗಳ ಆಧಾರಿತವಾಗಿ ತಮ್ಮನ್ನ ಆಯ್ಕೆ ಮಾಡಿದೆ ಅಂತ ಅನ್ಸುತ್ತೆ ಸರ್? ಒಂದು ಮೀನುಗಾರರ ಕಮ್ಯುನಿಟಿಗೆ ಕೊಡಬೇಕು ಅನ್ನುವಂತ ಉದ್ದೇಶ, ಅಂದ್ರೆ ಎಲ್ಲಾ ಕಮ್ಯುನಿಟಿಯನ್ನ ಒಳಗೊಂಡಿರಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ. ಅದರಲ್ಲೂ ಹಿಂದುಳಿದ ವರ್ಗದ ಮೀನುಗಾರರು ಇದ್ದಾರೆ, ಬಹಳ ಜನ ಇದ್ದಾರೆ ಈ ರಾಜ್ಯದಲ್ಲಿ. ಅದನ್ನು ಗುರುತಿಸಿ ನಮಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನಿಮಗೆ ಯಾರು ಕರೆ ಮಾಡಿದ್ರು? ಹೈಕಮಾಂಡ್ ಇಂದ ಸಂದೇಶ ಬಂತಿದ್ದತಾ ಅಥವಾ ಮುಖ್ಯಮಂತ್ರಿಗಳೇ ತಮಗೆ ಕರೆ ಮಾಡಿದ್ರಾಗಿತ್ತು? ಮುಖ್ಯಮಂತ್ರಿಗಳು ಕರೆ ಮಾಡಿ ಹೇಳಿದ್ದಾರೆ, ನಿಂದು ಕ್ಲಿಯರ್ ಆಗಿದೆ, ರೆಡಿ ಆಗುವಂತ. ಸೊ ಈಗ ಯಾವ ಖಾತೆಯ ನಿರೀಕ್ಷೆಯಲ್ಲಿ ನೀವು ಇದ್ದೀರಿ ಸರ್? ಹಿಂದೆ ನೀವು ಖಾತೆ ಕೊಟ್ಟಾಗ ಕೆಲಸ ಮಾಡಿದ್ರಿ, ಈಗ ಯಾವ ಖಾತೆಯ ನಿರೀಕ್ಷೆಯಲ್ಲಿ ಇದ್ದೀರಿ, ಅಥವಾ ಹಿಂದಿನ ಖಾತೆನೇ ಮುಂದುವರಿಬೇಕು ಅನ್ನೋ ತರ ಇದ್ದೀರಾ? ಹೇಗೆ? ಇಲ್ಲ, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೇನೆ. ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಹೇಳ್ತಾರೆ. ಕ್ಷೇತ್ರದ ಜನಕ್ಕೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಕ್ಷೇತ್ರದ ಜನಕ್ಕೆ ಅಭಿನಂದಿಸ್ತೇನೆ. ನನ್ನ ಆಯ್ಕೆ ಮಾಡಿದ್ದಾರೆ, ವಿಶೇಷವಾಗಿ ಬಹಳ ಅತಿ ಹೆಚ್ಚು ಮತ ಕೊಟ್ಟು ಆಯ್ಕೆ ಮಾಡೋದ್ರಿಂದ ಇವತ್ತೇ ಸಚಿವರಾಗ್ಲಿಕ್ಕೆ ಅವಕಾಶ ಸಿಕ್ತು. ನನ್ನ ಕ್ಷೇತ್ರದ ಜನಕ್ಕೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಸರ್, ಇನ್ನೊಂದು, ಈಗ ನಿಮ್ಮ ಹೆಸರು ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ ಏನೋ ಬರ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆ ತರದ್ದೇನಾದ್ರು ಮುಖ್ಯಮಂತ್ರಿಗಳು ಬರಕ್ ಹೇಳಿದಾರೆ ಅಂತ ಹೇಳಿದಾರೆ, ಅವ್ರ ಮಾತುಕತೆ ನಡೆಸಲಿಕ್ಕೆ ಏನಾರು ಹೇಳಿದ್ದಾರೆ? ಅವ್ರು ಹೇಳಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು ಅಂತ. ನನಗೆ ಯಾವುದೇ ರೀತಿಯ ಮಾತು ಎಲ್ಲಾದ್ರೂ ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಹೊರಟಿದ್ದೀನಿ ಅನ್ನುವಂತ ಮಾತನ್ನ ಮಂಕಾಳು ವೈದ್ಯರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು. ಅಜಯ್